ನಿಮಗೆಲ್ಲ ಗೌರಿ ಅಡಿಗೆ ಅಂಗಳಕ್ಕೆ ಸ್ವಾಗತ. ನಾನಿವತ್ತು ಬಾಳೆಕಾಯಿ ಮತ್ತು ಕಡಲೆಕಾಳನ್ನು ಸೇರಿಸ್ಕೊಂಡು ಹುಳಿಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಹುಳಿಗೊಜ್ಜನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇಡ್ಲಿ, ದೋಸೆ, ಚಪಾತಿ, ಪೂರಿ, ರೈಸು, ಮುದ್ದೆಗೆ ಎಲ್ಲದಕ್ಕೂ ಹೊಂದುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಈಗ ಬಾಳೆಕಾಯಿ ಕಡಲೆಕಾಳಿಂದ ಹುಳಿಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ಮಾಡ್ಬೋದು. ಕಡಿಮೆ ಸಮಯದಲ್ಲಿ ರುಚಿಯಾಗಿ ಹುಳಿಗೊಜ್ಜನ್ನು ಮಾಡ್ಕೋಬೋದು. ಈಗ ಹುಳಿಗೊಜ್ಜನ್ನು ಮಾಡೋಣ ಬನ್ನಿ. ಮೊದಲು ನಾನು ಬಾಳೆಕಾಯಿ ತೊಗೊಂಡಿದ್ದೀನಿ. 3 ಬಾಳೆಕಾಯಿ ತೊಗೊಂಡು 2 ಬಾಳೆಕಾಯಿನ ನಾನು ಅದನ್ನು ಕಟ್ ಮಾಡಿ ನೀರೊಳಗಡೆ ಸೇರಿಸಿದ್ದೀನಿ. ಇನ್ನೊಂದನ್ನು ಕಟ್ ಮಾಡೋದು ತೋರಿಸ್ಕೊಡ್ತೀನಿ. ಮೇಲೆಲ್ಲ ನಾನು ಸಿಪ್ಪೆನ ಎರ್ಕೊಂಡಿದ್ದೀನಿ. ಎರ್ದಾದ್ಮೇಲೆ ನಾನು ಈ ಸೈಜ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿದ ತಕ್ಷಣ ನೀರೊಳಗಡೆ ಸೇರಿಸ್ಕೊಳ್ಳಿ. 3 ಬಾಳೆಕಾಯಿನ ನಾನು ಕಟ್ ಮಾಡ್ಕೊಂಡ್ಮೇಲೆ ನೀರೊಳಗಡೆ ನಾನು ಹಾಕಿದ್ದೀನಿ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ನೀರೊಳಗಡೆ ಸೇರಿಸ್ಕೊಂಡ್ಮೇಲೆ ಈಗ ಮೊದಲು ನಾನು ಮಸಾಲೆಗೆ ರೆಡಿ ಮಾಡ್ಕೋತೀನಿ. ಮೊದಲು ಒಂದು ಜಾರ್ ಇಟ್ಟಿದ್ದೀನಿ. ಈ ಜಾರ್ಗೆ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ತೆಂಗಿನ ತುರಿನ ಸೇರಿಸ್ಕೊಂಡು, ಒಂದು 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು, ಈಗ 1 ಗೆಡ್ಡೆ ಬೆಳ್ಳುಳ್ಳಿ, 2 ಸ್ಪೂನ್ ಧನಿಯಾ ಪೌಡ್ರು, 1.5 ಸ್ಪೂನು ಚಿಲ್ಲಿ ಪೌಡ್ರು, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಈಗ ರುಬ್ಬಿದ್ದಾಗಿದೆ. ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಈ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಇದಕ್ಕೆ ಸಾಸಿವೆ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂದು 100 ಗ್ರಾಮ್ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ, ಅದನ್ನು ನಾನು ಇದರೊಳಗಡೆ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆದಮೇಲೆ ನಾನು 3 ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಈಗ ಇದನ್ನು ಸಹ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೊಂದು 30-40 ಸೆಕೆಂಡ್ ಫ್ರೈ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು 5 ನಿಮಿಷ ಫ್ರೈ ಆಗೋವರೆಗೆ ಬಿಡೋಣ. 5 ನಿಮಿಷ ಫ್ರೈ ಆದಮೇಲೆ ನಾನು ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಸಾಲೆನ ಸೇರಿಸಿದ ಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನು ಗರಂ ಮಸಾಲನ್ನ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು 30 ಸೆಕೆಂಡ್ ಬಿಟ್ಟು ನೋಡಿ ಇವಾಗ ಕುದೀತಾ ಇದೆ. ಈಗ ನಾನು ಅದೇ ಜಾರ್ಗೆ ನೀರು ಹಾಕ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನೋಡಿ ಸೇರಿಸ್ಕೊಳ್ಳಿ. ಏಕೆಂದರೆ ನೀವು ಮೊದಲು ಒಗ್ಗರಣೆಗೆ ಉಪ್ಪು ಹಾಕಿರ್ತೀರ. ಕಡಲೆಕಾಳು ಮತ್ತು ಬಾಳೆಕಾಯಿ ಹಾಕಿದಾಗ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿರ್ತೀರ. ಈಗ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಈಗ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣಿನ ರಸನ ಎತ್ತಿಟ್ಕೊಂಡಿದ್ದೆ, ಅದನ್ನು ಬಿಟ್ಟು ನಾನು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು 2 ವಿಷಲ್ ಹಾಕ್ಸ್ಕೊಳ್ಳೋಣ. 2 ವಿಷಲ್ ಹಾಕ್ಸ್ಕೊಂಡ್ಮೇಲೆ ಪೂರ್ತಿ ತಣ್ಣಗಾಗೋವರೆಗೆ ಬಿಟ್ಟು, ಪೂರ್ತಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಾಗಿದೆ ಬಾಳೆಕಾಯಿ ಮತ್ತು ಕಡಲೆಕಾಳಿನ ಹುಳಿಗೊಜ್ಜು. ಇದು ಇಡ್ಲಿ, ದೋಸೆ, ಚಪಾತಿ, ಪೂರಿ, ಮುದ್ದೆಗಂತೂ ಸೂಪರಾಗಿರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಬಾಳೆಕಾಯಿ ಕಡಲೆಕಾಳಿನ ಹುಳಿಗೊಜ್ಜು ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು.